ಕಷ್ಟಗಳನ್ನ ಮೆಟ್ಟಿ ನಿಂತು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡ ಯುವಕನ ಕತೆ. ಹೈನುಗಾರಿಕೆಯಿಂದ ಬದುಕನ್ನ ಕಟ್ಟಿಕೊಳ್ಳುವ ತುಡಿತ ಈ ಯುವಕನದ್ದು. ಮನಸ್ಸಿದ್ದರೆ ಮಾರ್ಗ, ಕೈಕಟ್ಟಿ ಕುಳಿತರೆ ಏನನ್ನೂ ಸಾಧಿಸಲಾರ ಎಂಬ ನುಡಿಯಂತೆ ಇಲ್ಲೊಬ್ಬ ಗ್ರಾಮೀಣ ಪ್ರದೇಶದ 28 ವರ್ಷದ ಹುಡುಗ 1 ಎಕರೆ ಜಮೀನಿನಲ್ಲಿ ಸುಮಾರು 1500 ನಾಟಿ ಕೋಳಿಗಳನ್ನು ಸಾಕಿ ಉದ್ಯೋಗ ವಂಚಿತ ಹುಡುಗರಿಗೆ ಮಾದರಿಯಾಗಿದ್ದಾನೆ. ಹೈನುಗಾರಿಕೆ ಇಂದು ಕೇವಲ ಹಳ್ಳಿ ಜನರ ಸಾಂಪ್ರದಾಯಿಕ ಉದ್ಯೋಗವಾಗಿ ಉಳಿದಿಲ್ಲ. ಶ್ರಮವಹಿಸಿ ಕೆಲಸ ಮಾಡುವ ಛಲವಿದ್ದರೆ ಯುವಕರು ಈ ಕ್ಷೇತ್ರದಲ್ಲಿ ಕೋಟಿಗಟ್ಟಲೆ ಲಾಭ ಗಳಿಸಿ ಯಶಸ್ವಿ ಉದ್ಯಮಿಯಾಗಬಹುದು ಎಂಬುದನ್ನ ಈ ಯುವಕ ಸಾಬೀತುಪಡಿಸಿದ್ದಲ್ಲದೆ ಹೈನುಗಾರಿಕೆಯಲ್ಲಿ ಯುವಕನೊಬ್ಬ ತನ್ನ ಬದುಕು ಕಟ್ಟಿಕೊಂಡ ಯಶೋಗಾಥೆ ಇದಾಗಿದೆ. ಆಲೂರು ತಾಲೂಕಿನ ಗುಡ್ಡೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜನ್ನಪುರ ತಿಮ್ಮನಹಳ್ಳಿ ಗ್ರಾಮದ ಪ್ರವೀಣ್ ಎಂಬ ಹಳ್ಳಿಯ ಯುವಕನೊಬ್ಬ ನಗರದಲ್ಲಿ ಸಣ್ಣ ಕೆಲಸವನ್ನ ಮಾಡ್ತಿದ್ದ. ಕಡಿಮೆ ಸಂಬಳ ಮತ್ತು ನೆಮ್ಮದಿಯಿಲ್ಲದ ಜೀವನ ಬೇಸರವೆನಿಸಿತ್ತು. ಆಗ ತಮ್ಮ ಸ್ವಂತ ಊರಿಗೆ ಮರಳಿ ಹೈನುಗಾರಿಕೆ ಆರಂಭಿಸಲು ತೀರ್ಮಾನವನ್ನ ಮಾಡಿ ಕೇವಲ 2 ಲಕ್ಷ ರೂಪಾಯಿ ಬಂಡವಾಳವನ್ನ ಹೂಡಿಕೆ ಮಾಡಿ ಸಣ್ಣದಾಗಿ ಉದ್ಯಮ ಶುರು ಮಾಡಲು ಆರಂಭಿಸಿದ ಯುವಕ ಇಂದು 10 ಲಕ್ಷಕ್ಕೂ ಹೆಚ್ಚು ಆದಾಯವನ್ನ ಪಡೆದುಕೊಳ್ಳುವ ಅಂಬಲದಲ್ಲಿದ್ದಾನೆ. ಇನ್ನು ಈ ಸಂದರ್ಭದಲ್ಲಿ ಪ್ರವೀಣ್ ಮಾತನಾಡಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಕೆಲಸ ಮಾಡಿದರೂ ನೆಮ್ಮದಿ ಇರಲಿಲ್ಲ. ಅಪ್ಪ ಅಮ್ಮನನ್ನ ಬಿಟ್ಟು ಬಂದೆ ಎಂಬ ಕೊರಗು ಸದಾ ನನ್ನ ಕಾಡ್ತಿತ್ತು. ಹಾಗೂ ನೆಮ್ಮದಿಗಾಗಿ ಕೆಲಸ ಮಾಡಲು ಆಸಕ್ತಿ ಇರಲಿಲ್ಲ. ಇತ್ತ ವ್ಯವಸಾಯ ಮಾಡಿ ಆರಂಭ ಮಾಡಲು ಹೆಚ್ಚು ಜಮೀನು ಇಲ್ಲ. ಆದರೂ ಕೂಡ ಏನಾದರೂ ಮಾಡಿ ಉದ್ಯೋಗ ಆರಂಭಿಸಬೇಕು ಎಂಬ ಆಲೋಚನೆ ನನ್ನಲ್ಲಿತ್ತು. ಮನೆಗೆ ಬಂದ ನಂತರ ನಾಟಿ ಕೋಳಿ ಸಾಗಾಣಿಕೆ ಮಾಡಲು ಚಿಕ್ಕದಾಗಿ ಆರಂಭಿಸಿದೆ. ಆಗಿದ್ದಾಗಲಿ ಎಂದು 2 ಲಕ್ಷ ಹಾಕಿ ನಾಟಿ ಮರಿಗಳನ್ನ ತಂದು ಸಾಕಿ 2-3 ಬಾರಿ ಒಳ್ಳೆಯ ಮೊತ್ತಕ್ಕೆ ಕೊಟ್ಟು ಇದನ್ನೇ ಮುಂದುವರೆಸಿದ್ರೆ ಲಾಭ ಹೆಚ್ಚು ಎಂದು ಮುಂದುವರೆಸಿದೆ. ಈಗ ಇದೇ ವೃತ್ತಿಯಾಗಿದ್ದು ನಾಟಿ ಕೋಳಿಯನ್ನ ಕೊಳ್ಳಲು ಬೇರೆ ಊರು ಮತ್ತು ಜಿಲ್ಲೆಗಳಿಂದ ಆಗಮಿಸುತ್ತಿದ್ದಾರೆ. ಕಡಿಮೆ ಜಮೀನು, ಕೈಯಲ್ಲಿ ಕೆಲಸವಿಲ್ಲದ ಯುವಕರಿಗೆ ಹೇಳುವುದೊಂದೇ, ಹೈನುಗಾರಿಕೆ ತಮ್ಮ ಕೈ ಹಿಡಿಯುತ್ತೆ. ಯಾರಾದರೂ ಈ ಉದ್ಯೋಗ ಆರಂಭಿಸಲು ಆಸಕ್ತಿ ಇರುವವರು ಹಾಗೂ ಉದ್ಯೋಗ ವಂಚಿತ ಯುವಕರಿಗೆ ಹೈನುಗಾರಿಕೆ ತರಬೇತಿ ನೀಡುತ್ತೇನೆ ಮತ್ತು ನಾಟಿ ಕೋಳಿಗಳನ್ನ ಸಾಕಲು ಮರಿಗಳನ್ನ ಕೊಡ್ತೇನೆ, ಹಾಗೆ ಮಾರಾಟವನ್ನ ಮಾಡ್ತೇನೆ ಎಂದು ಪ್ರವೀಣ್ ತಿಳಿಸಿದ್ರು. ಸ್ನೇಹಿತರೆ, ನನ್ನ ಹೆಸರು ಪ್ರಸನ್ನ ಅಂತ, ಹಾಸನ ಡಿಸ್ಟಿಕ್ ಆಲೂರು ತಾಲೂಕು ಚಿಕ್ಕನಗಲ್ ಜೆ ತಿಮ್ಮನಹಳ್ಳಿ ಎಂಬ ಗ್ರಾಮದ ನಾನು. ಇಲ್ಲಿ ನೋಡಿ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ, AC ಕೆಲಸ ಮಾಡ್ತಾ ಇದ್ದೆ, ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಯಾವುದೇ ರೀತಿ ನಮಗೆ ಜಾಸ್ತಿ ಪ್ರಾಫಿಟ್ ಏನು ಬರ್ತಾ ಇರಲಿಲ್ಲ, ಕಡಿಮೆ ಸಂಬಳ ಇರೋದ್ರಿಂದ ನಾನು ಊರಿಗೆ ಬಂದೆ. ಊರಲ್ಲಿ ಏನಾದರೂ ನಂದು 1 ಎಕರೆ ಜಮೀನಿದೆ. 1 ಎಕರೆ ಜಮೀನಲ್ಲಿ ನಾನು ಕೋಳಿ ಸಾಗಾಣಿಕೆ ಮಾಡಿದ್ದೀನಿ. ಕೋಳಿ ಸಾಗಾಣಿಕೆ ಮಾಡಿ ನನಗೆ ಒಂದು ಸ್ವಲ್ಪ ಕೋಳಿಲಿ ಇದ್ರಾಗೆ ಒಂದು ಸ್ವಲ್ಪ ಪ್ರಾಫಿಟ್ಟು ಇದೆ ಅಂತ ಅನ್ನಿಸ್ತು. ಬೆಂಗಳೂರಿಗಿಂತ ಹೆಚ್ಚಾಗಿ ಇಲ್ಲೇ ಒಂದು ಸ್ವಲ್ಪ ಲಾಭದಾಯಕವಾಗಿ ನಡೀತಾ ಇದೆ. ಮತ್ತು ನಾವು ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ಇದು ಬೆಂಗಳೂರು ಸುಮ್ಮನೆ ಅಷ್ಟು ದೂರ ಹೋಗಿ ಏನು ಸಂಬಳ ಜಾಸ್ತಿ ನಮಗೆ ಸಂಬಳ ಬೆಂಗಳೂರಲ್ಲಿ ಕೊಡಲ್ಲ. ಅದ್ರ ಬದಲು 1 ಎಕರೆ ಜಮೀನು ಇಟ್ಕೊಂಡು ನಾವು ಹಳ್ಳಿ ಕಡೆನೇ ತಂದೆ ತಾಯಿ ಮುಂದೆ ಕೂಡ ನಾವು ಈ ಥರ ಒಂದು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 4 ರಿಂದ 5 ಲಕ್ಷ ಖರ್ಚು ಮಾಡಿದ್ದೀನಿ. ಸುತ್ತ ನೋಡಿ ಗ್ರೀನ್ ನೆಟ್ ಹೊಡೆದಿದ್ದೀನಿ. 1 ಎಕರೆ ಫುಲ್ಲು ಹೊರಗಡೆ ಎಲ್ಲ ಹೋಗುತ್ತೆ. ನನ್ನ ಕೋಳಿಗಳೆಲ್ಲ ಫೀಲ್ಡಲ್ಲೇ ಮೇಯ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಖರ್ಚು ಮಾಡಿದ್ದೀನಿ. ಮರಿಗಳು ನನ್ನ ಹತ್ರನೇ ಇದೆ, ಹ್ಯಾಚಿಂಗ್ ಮಾಡಿಸ್ತಾ ಇದ್ದೀನಿ ನಾನೇ. ಮತ್ತು ಕಾವಿಗೂ ಕೂಡ ಕೂರಿಸ್ತಾ ಇದ್ದೀನಿ. ಮಿಷಿನ್ ಇದೆ ನನ್ನ ಹತ್ರ, ಹ್ಯಾಚಿಂಗ್ ಮಿಷಿನ್ ಇದೆ. ಪ್ಯೂರ್ ನಾಟಿ ಕೋಳಿ ಮರಿಗಳು ನನ್ನ ಹತ್ರ ಇರುತ್ತೆ. ಯಾರು ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಹೇಳಿದ್ರು ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತಾರೆ, ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಐಡಿಯಾ ಸೊಲ್ಯೂಷನ್ನು ತುಂಬ ಕೊಡ್ತೀನಿ ನಾನು. ಏನು ರೋಗ ಬಂದರೆ, ಯಾವ ರೋಗ ಬಂದರೆ ಏನು ಮೆಡಿಸಿನ್ ಹಾಕಬೇಕು, ಯಾವ ರೀತಿ ಅದನ್ನು ಯೋಗಕ್ಷೇಮ ನೋಡ್ಕೋಬೇಕು, 1 ದಿನದ ಮರಿ ಹೆಂಗೆ ನೋಡ್ಕೋಬೇಕು, 1 ತಿಂಗಳ ಮರಿನ ನಾನು ಏನು ನೋಡ್ಕೋಬೇಕು, ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ಅದ್ರ ಬಗ್ಗೆ ಸೊಲ್ಯೂಷನ್ ಕೊಡ್ತೀನಿ. ನನ್ನ ಹತ್ರ ಹೆಚ್ಚು ಕಡಿಮೆ 2,000 ಮರಿ ಇದ್ದು 2,000 ಮರಿ ಖಾಲಿಯಾಗಿದೆ. ಇವಾಗ ಹೆಚ್ಚು ಕಮ್ಮಿ ಒಂದು 700 ಮರಿ ಇದೆ ನನ್ನ ಹತ್ರ. ಇವಾಗ ಆಲ್ರೆಡಿ ಸೇಲಿಂಗ್ ನಡೀತಾ ಇದೆ. ಮತ್ತು ನಾಟಿ ಕೋಳಿ ಮರಿಗಳು 1 ತಿಂಗಳ ಮರಿಯಿಂದ ಹಿಡಿದು 1 ದಿನದ ಮರಿಯಿಂದ ಹಿಡಿದು 1 ತಿಂಗಳ ಮರಿವರೆಗೂ ನಾನು ಕೊಡ್ತೀನಿ. ಮತ್ತು ಮೊಟ್ಟೆ ಯಾಟೆಗಳು ಕೂಡ ನಮ್ಮ ಹತ್ರ ಇರುತ್ತೆ, ಹುಂಜಗಳು ಇರುತ್ತೆ. ಏನೇ ಒಂದು ಕೋಳಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತಾನೆ, ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹತ್ರ ಹುಂಜ,
ಯಾಟೆ ಬರೀ ಪ್ಯೂರ್ ನಾಟಿ ಕೋಳಿ ಸರ್. ಅದು ಬಿಟ್ರೆ ಏನು ಸಿಗಲ್ಲ. ಮರಿಗಳು ಕೊಡ್ತಾರೆ. 1 ದಿನದಿಂದ 30 ದಿನ 35 ದಿನ 1 ತಿಂಗಳ ಮರಿವರೆಗೂ ನನ್ನ ಹತ್ರ ಸಿಗುತ್ತೆ ಸರ್. ಏನಾದರೂ ಆಗಲಿ, ಮನಸ್ಸಿದ್ದರೆ ಅದೆಂತಹ ಕಷ್ಟ ಹೆಗಲೇರಿದ್ರೂ ಸಹ ಕೆಲಸವೂ ಕೂಡ ಜೀವನ ನಡೆಸಲು ಸುಲಭವೆನಿಸಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತೆ ಎಂಬುದಕ್ಕೆ ಈ ಯುವಕನೇ ಸಾಕ್ಷಿಯಾಗಿದ್ದಾನೆ.